ನಾವೀಗ ತನಿಖಾ ವರದಿಗಾಗಿ ದೊಡ್ಡಬಳ್ಳಾಪುರದ ಮತ್ತು ಗೌರಿಬಿದನೂರು ರಸ್ತೆಯಲ್ಲಿರುವಂತಹ ಅಲಂಕಾರ್ ಡಾಬಾ ಏನಿದೆ ಆ ಡಾಬಾ ಬಳಿ ಇರುವಂತಹ ಒಂದು ಗೋಡನ್ ಹತ್ರ ಬಂದಿದ್ದೀವಿ. ಈ ಒಂದು ಗೋಡನ್ನಲ್ಲಿ ಏನಾಗ್ತಿದೆ, ಆಂಧ್ರದಿಂದ ಲೋಡ್ ಆಗಿ ಬರುವಂತಹ ಕಬ್ಬಿಣದ ಸರಕುಗಳನ್ನು ತುಂಬಿಕೊಂಡು ಬರ್ತಕ್ಕಂಥ ಲಾರಿಗಳೇನಿದೆ ಆ ಲಾರಿಗಳಲ್ಲಿ ಎಷ್ಟೋ ಟನ್ಗಳು ತುಂಬಿಕೊಂಡು ಲೋಡ್ ಆಗಿ ಅಲ್ಲಿ ವೇಯಿಂಗ್ ಮಿಷಿನಲ್ಲಿ ಬ್ರಿಡ್ಜಲ್ಲಿ ಎಲ್ಲ ಮಾಡಿಕೊಂಡು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಅಲ್ಲಿಂದ ಲಾರಿಗಳು ಪ್ಯಾಕ್ ಆಗಿ ಬರುತ್ತೆ. ಆದರೆ ಅದು ಸರಿಯಾದ ಜಾಗಕ್ಕೆ ಹೋಗಿ ಮಾಲೀಕನಿಗೆ ತಲುಪಿಸಬೇಕಾದಂಥ ವ್ಯವಸ್ಥೆ ಇರಬೇಕಾದ ಜಾಗದಲ್ಲಿ ಇಲ್ಲಿ ಅಕ್ರಮವಾಗಿ ಇವರು ಅದಿರುಗಳನ್ನು ತೆಗೆದುಕೊಳ್ತಾರೆ. ಲಾರಿಗಳ ಡ್ರೈವರ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಆ ಅದಿರುಗಳನ್ನು ತೆಗೆದುಕೊಂಡು 5 ಟನ್ 10 ಟನ್ ಲಾರಿನಲ್ಲಿ ಲೋಡಿಂಗ್ ಇತ್ತು ಅಂದರೆ ಕನಿಷ್ಠ ಪಕ್ಷ 300ರಿಂದ 400 kgಯಷ್ಟು ಕಬ್ಬಿಣದ ಅದರನ್ನು ಇಲ್ಲಿ ಇಳಿಸ್ಕೊಂಡು ಅದನ್ನು ಯಾವುದೇ ಟ್ಯಾಕ್ಸ್ಗಳನ್ನ ಪೇಡ್ ಮಾಡಲಾರ್ದಂಗೆ ಯಾವುದೇ ಥರದ ಸರ್ಕಾರಿ ಕಾಯ್ದೆಗಳನ್ನು ಕಾನೂನುಗಳನ್ನು ಪಾಲಿಸ್ದೇನೆ ಇವರು ಅದನ್ನು ಮಾರಾಟ ಮಾಡ್ತಾರೆ. ಅದು ಈ ಒಂದು ಅಕ್ರಮ ಈ ಭಾಗದಲ್ಲಿ ನಡೀತಾ ಇದೆ ಅನ್ನೋ ಮಾಹಿತಿ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿತ್ತು. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಈಗ ತಡರಾತ್ರಿ ಸುಮಾರು 12 ಗಂಟೆಯಿಂದ ಈ ಒಂದು ಸ್ಥಳದಲ್ಲಿ ನಾವು ಅಬ್ಸರ್ವೇಷನ್ ಅನ್ನು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ 5-6 ಲಾರಿಗಳು ಒಳಗಡೆ ಬಂದು ಅನ್ಲೋಡ್ ಮಾಡಿ ಹೋಗಿರುವಂತಹ ಚಿತ್ರಣಗಳನ್ನು ಕೂಡ ನಾವು ಸೆರೆ ಹಿಡಿದಿದ್ದೀವಿ. ಅಷ್ಟೇ ಅಲ್ಲ, ಈಗಲೂ ಕೂಡ ಒಂದು ಲಾರಿ ಒಳಗಡೆ ಇದೆ. ಈಗ ನಾವು ಈ ಒಂದು ಲಾರಿ ಇಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಗಳನ್ನು ಆಧರಿಸಿ ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಹೋಗಿದೆ. ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ತನಿಖೆಗಾಗಿ. ಸೊ ನಾವು ಏನು ನೋಡ್ತಾ ಇದ್ದೀವಿ, ಈ ಗೋಡನ್ ಏನಿದೆ ಅಲ್ವಾ, ಇದು ಬಂದು ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರು ರಸ್ತೆಯಲ್ಲಿರುವಂತಹ ಗೊಲ್ಲರಹಳ್ಳಿ ಅನ್ನುವ ಒಂದು ಹಳ್ಳಿ ಏನಿದೆ, ಆ ಹಳ್ಳಿಯ ಒಂದು ಅಲಂಕಾರ್ ಡಾಬಾ ಏನಿದೆ ಆ ಡಾಬಾ ಪಕ್ಕದಲ್ಲಿರುವಂತಹ ಗೋಡನ್ ಇದಾಗಿದೆ. ಸರಿಸುಮಾರು ರಾತ್ರಿ ಈಗ 3 ಗಂಟೆ ಸಮಯ. ನಾವು ಈ ಒಂದು ತನಿಖಾ ವರದಿಯನ್ನ ಮಾಡಬೇಕಾದ್ರೆ ಈಗ ಸಮಯ 3 ಗಂಟೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಒಳಗಡೆ ಕಡಿಮೆ ಅಂದ್ರೂ 5-6 ಲಾರಿಗಳು ಅನ್ಲೋಡ್ ಮಾಡಿ ಹೋಗಿರುವಂತಹದ್ದು. ಇದರಿಂದ ಏನಾಗುತ್ತೆ, ಗ್ರಾಹಕರಿಗೆ ಮೋಸ ಆಗ್ತಾ ಇದೆ, ಮತ್ತೆ ಕಾಂಟ್ರಾಕ್ಟರ್ಗಳಿಗೆ ಮೋಸ ಆಗ್ತಾ ಇದೆ. ಇದನ್ನ ಕಳ್ಳದಾರಿನಲ್ಲಿ ನಂಬರ್ ದೋದಂದೆ ಮುಖಾಂತರವಾಗಿ ಇದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಮುಖಾಂತರವಾಗಿ ಲಾಭವನ್ನ ಹೆಚ್ಚು ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಸರ್ಕಾರಕ್ಕೆ GST ತೆರಿಗೆ ವಂಚನೆ ಅಷ್ಟೇ ಅಲ್ಲದೇನೆ ಇಲ್ಲಿ ಏನಾಗ್ತಾ ಇದೆ ಮತ್ತೊಂದು ಅಂದ್ರೆ, ಮಾಲೀಕರೇನು ತಗೋತಾ ಇದ್ದಾರೆ ಅಲ್ಲಿಂದ ಲೋಡ್ ಆಗಿರುತ್ತೆ, ಅಲ್ಲಿ ಬಿಲ್ ಜನರೇಟ್ ಆಗಿರುತ್ತೆ, ವೇಯಿಂಗ್ ಮಿಷಿನ್ ಅಲ್ಲಿ ತೂಕ ಹಾಕಿರ್ತಾರೆ, ಆ ನಂಬಿಕೆ ಮೇಲೆ ಅವ್ರು ಇಳಿಸ್ಕೊಂತಾರೆ. ಆದ್ರೆ 5-10 ಟನ್ ಬರೋ ಜಾಗದಲ್ಲಿ 100, 200, 300 ಟನ್ ಕಡಿಮೆ 300 kg ಕಮ್ಮಿ ಬಂದ್ರೆ ಅದು ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೂ ಕೂಡ ಮೋಸ ಆಗ್ತಾ ಇದೆ. ಈ ತರದ ಒಂದು ದಂಧೆ ಇದೇನು ನಡೀತಾ ಇದೆ. ನಮಗೆ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಗೌರಿಬಿದನೂರು ಅಂದ್ರೆ ಆಂಧ್ರದ ಗಡಿಭಾಗದಲ್ಲಿರುವಂತಹ ಗೌರಿಬಿದನೂರಿಂದ ಹಿಡಿದು ಬೆಂಗಳೂರಿನ ದೊಡ್ಡಬಳ್ಳಾಪುರ ಬೆಂಗಳೂರು ಹತ್ತತ್ರದವರೆಗೂ ಈ ಹೈವೇನಲ್ಲಿ ಕಡಿಮೆ ಅಂದ್ರೂ ಈ ತರದ ಪಾಯಿಂಟ್ಗಳು 4ರಿಂದ 5 ಪಾಯಿಂಟ್ಗಳಲ್ಲಿ ಈ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ತು. ಖಚಿತ ಮಾಹಿತಿಯನ್ನ ಆಧರಿಸಿ ಇವತ್ತು ರಾಜ್ ನ್ಯೂಸ್ ತಂಡ ಏನಿದೆ ಈ ಒಂದು ಸ್ಥಳಕ್ಕೆ ಬಂದು ತನಿಖಾ ವರದಿಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆ ಸಾಕ್ಷಿ ಸಮೇತವಾಗಿ ನಾವು ಈಗ ಈ ಒಂದು ಸ್ಥಳದಲ್ಲಿ ಇದ್ದೀವಿ. ಈಗಾಗಲೇ 5 ಲಾರಿಗಳು ಕೂಡ ಅನ್ಲೋಡ್ ಮಾಡಿ ಹೋಗಿದೆ, ಅದು ಕೂಡ ಚಿತ್ರೀಕರಿಸಿದ್ದೀವಿ. ತದನಂತರದಲ್ಲಿ ಈಗ ಅಟ್ ಪ್ರೆಸೆಂಟ್ ಒಂದು ಲಾರಿ ಒಳಗಡೆ ಇದೆ. ಸೊ ಈಗ ನಾವು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದೀವಿ. ಈ ತರದ ವಂಚನೆಗಳು, ಈ ತರದ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ ನ್ಯೂಸ್ ಎಚ್ಚೆತ್ತುಕೊಂಡಿದೆ. ರಾಜ್ ನ್ಯೂಸ್ ನಿಮ್ಮ ಮನೆಗೂ ತಲುಪಿಸುವ ವ್ಯವಸ್ಥೆಯನ್ನ ಇವತ್ತು ರಾಜ್ ನ್ಯೂಸ್ ತಂಡ ಮಾಡ್ತಾ ಇದೆ. ಈ ಒಂದು ಅಕ್ರಮ ಬೆಳಕಿಗೆ ತರೋದ್ರಿಂದ ಮೂಲಕವಾಗಿ ಏನು ನಿಜವಾಗ್ಲೂ ಮನೆ ಮಾಲೀಕರು ತಮ್ಮ ಗ್ರಾಹಕರುಗಳೇನಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸುತ್ತೆ. ತದನಂತರದಲ್ಲಿ ಅದೇ ತರದಲ್ಲಿ ಈ ತರದ ಕಳ್ಳ ದಂಧೆಗಳನ್ನ ನಡೆಸುವಂತಹ ಒಂದು ಈ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗಿರುವಂತವ್ರಿಗೆ ಕಾನೂನು ಪ್ರಕಾರ ತಕ್ಕ ಶಿಕ್ಷೆ ಆಗಲಿ, ಗ್ರಾಹಕರಿಗೆ ಮೋಸ ಆಗದಿರಲಿ, ಸರ್ಕಾರಕ್ಕೆ GST ತೆರಿಗೆ ವಂಚನೆ ಆಗದಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ತನಿಖಾ ವರದಿಯನ್ನ ನಾವು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ರಾಜ್ ನ್ಯೂಸ್ಗಾಗಿ ರಾಘವೇಂದ್ರ ಗಂಗಾವತಿ.
ದಿಂದ ಒಂದು ಹೈವೇ ಕರ್ನಾಟಕಕ್ಕೆ ಪಾಸ್ ಆಗ್ತಾ ಇದೆ. ಕರ್ನಾಟಕದ ಒಳಗೆ ಅಂದ್ರೆ ಬೆಂಗಳೂರಿಗೆ ಎಂಟ್ರಿಗೆ ತಗೋತೀವಿ. ಈ ಒಂದು ಹೈವೇನಲ್ಲಿ ನಾವು ಇವತ್ತು ರಾತ್ರಿ ತನಿಖಾ ವರದಿಯನ್ನ ಮಾಡ್ತಾ ಇದ್ದೀವಿ. ಇದೀಗ ತಾನೇ ನಾವು ನೋಡಿದ್ವಿ, ಲಾರಿಗಳು ಪಾಸ್ ಆಗ್ತಾ ಇದೆ. ಕಬ್ಬಿಣದ ಅದಿರುಗಳನ್ನ ತುಂಬಿಕೊಂಡು, ಉಕ್ಕಿನ ಅದಿರುಗಳನ್ನ ತುಂಬಿಕೊಂಡು ಲಾರಿಗಳು ಇಲ್ಲಿ ಪಾಸ್ ಆಗ್ತಾ ಇದೆ. ಆದ್ರೆ ಈ ಹೈವೇನಲ್ಲಿ ಎಷ್ಟು ಅಕ್ರಮವಾಗಿ ದಂಧೆ ನಡೆಸ್ತಾ ಇದ್ದಾರೆ ಅಂದ್ರೆ, ಇದೇ ಹೈವೇನಲ್ಲಿ ಕಡಿಮೆ ಅಂದ್ರೂ 4-5 ಪಾಯಿಂಟ್ಗಳಲ್ಲಿ ಈ ಒಂದು ಅದಿರುಗಳು ಏನು ಆಂಧ್ರದಿಂದ ಲೋಡ್ ಆಗಿ ಬರುವಂತ ನಾವು ನೋಡ್ತಾ ಇದ್ದೀವಿ. ಈ ಒಂದು ತನಿಖಾ ವರದಿಯನ್ನ ಮಾಡ್ಲಿಕ್ಕೆ ಏನ್ ಬಂದಿದ್ವಿ ಈ ಸ್ಥಳಕ್ಕೆ, ಈಗ ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ನ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಈಗ ಅವ್ರ ಜೊತೆನಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಯಾವ ರೀತಿ ಅಕ್ರಮ ನಡೀತಾ ಇತ್ತು, ಯಾವ ರೀತಿಯಾಗಿ ಅನ್ಲೋಡ್ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ವೀಕ್ಷಕರ ಮುಂದಿಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಇದೀಗ ಪೊಲೀಸ್ ಇಲಾಖೆ ಬರೋವರೆಗೂ ಕೂಡ ನಾವು ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹೊರಗಡೆ ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಈಗ ಪೊಲೀಸ್ ಇಲಾಖೆ ಬಂದ ಮೇಲೆ ಒಳಗಡೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ದಿನನಿತ್ಯ ನಡೆಯುವಂತಹ ಅಕ್ರಮ ದಂಧೆಯ, ಕರಾಳ ದಂಧೆಯ ಅನಾವರಣವನ್ನ ಇವತ್ತು ರಾಜ್ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಗ್ರಾಹಕರಿಗೆ ವಂಚನೆ ಮಾಡುವುದರ ಜೊತೆಗೆ ಸರ್ಕಾರದ ತೆರಿಗೆ ವಂಚನೆಯನ್ನ ಮಾಡುವಂತಹ ದೊಡ್ಡ ವ್ಯವಸ್ಥಿತ ಜಾಲ ಇದು. ಒಬ್ಬರು ಇಬ್ಬರು ಮಾಡುವಂತ ಕೆಲಸವಲ್ಲ, ದೊಡ್ಡ ಮಟ್ಟದ ಜಾಲ ಇದರಲ್ಲಿ ಇದೆ ಅನ್ನುವಂತ ಮಾಹಿತಿ ನಮಗಿದೆ. ನಾವು ನೋಡ್ತಾ ಇದ್ದೀವಿ, ಒಳಗಡೆ ಬರ್ತಾ ಇದ್ದೀವಿ. ನೋಡಿ, ಅಲ್ಲಿ ಲಾರಿ ನಿಂತಿದೆ, ಆ ಲಾರಿ ಶೂಟ್ ಮಾಡಿ ಬನ್ನಿ. ಒಳಗಡೆ ಬಂದಿದ್ದೀವಿ ನಾವು ಪೊಲೀಸ್ ಮುಖಾಂತರ, ಅಂದ್ರೆ ಪೊಲೀಸ್ ಅವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಳಗಡೆ ಬಂದಿದ್ದೀವಿ. ಬಂದು ಇಲ್ಲಿ ನೋಡಿ ಲಾರಿ ನಿಂತಿದೆ. ಈ ಲಾರಿಯಲ್ಲಿ ಆಂಧ್ರದಿಂದ ಬರುವಂತಹ ಏನು ಸರಕು ಇದೆ, ಈ ಕಬ್ಬಿಣದ ಅದಿರು ಮತ್ತು ಉಕ್ಕನ್ನ ಏನು ತರ್ತಾರೆ, ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿರೋ ಜಾಗವನ್ನು ಕೂಡ ನಾವು ತೋರಿಸ್ತೇವೆ. ನೋಡಿ, ಈ ಲಾರಿಯಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಕಬ್ಬಿಣದ ಮನೆಗಳಿಗೆ ಬಳಸುವಂತಹ ಈ ಒಂದು ವಸ್ತುಗಳೇನಿದೆ ಇದನ್ನ ಇಲ್ಲಿ ಮಾರಾಟವನ್ನ ಮಾಡ್ಲಿಕ್ಕೆ ಬರ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇಲ್ಲಿ ಇದನ್ನ ಅಕ್ರಮವಾಗಿ ಇಷ್ಟಿದೆ ಅಲ್ವಾ, ಇದರಲ್ಲಿ ಇಷ್ಟಿಷ್ಟಾದ್ರೂ ಎತ್ಕೊಂತಾರೆ ಅನ್ಕೊಳ್ಳಿ. ಇವಾಗ 100 kg, 50 kg, 20 kg, 200 kg, 300 kg ಗಟ್ಟಲೆ ಇವರು ಇಲ್ಲಿ ದಾಸ್ತಾನನ್ನ ಮಾಡ್ತಾರೆ. ಇಲ್ಲಿ ತೆಗೆದುಕೊಳ್ಳೋ ಮುಖಾಂತರವಾಗಿ ಡ್ರೈವರ್ಗಳಿಗೆ ಕಮಿಷನ್ಗಳನ್ನ ಕೊಡುವಂತ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲಿದೆ ಅನ್ಲೋಡ್? ಹಾ ಹಾ ಇಲ್ಲಿ ಹಾ ನೋಡಿ, ಈ ಲಾರಿನಲ್ಲಿ ಲೋಡ್ ಬಂದಿದೆ ಆಂಧ್ರದಿಂದ. ನೀವು ರೆಕಾರ್ಡ್ ಮಾಡಿ, ಅದನ್ನು ಕೂಡ ರೆಕಾರ್ಡ್ ಮಾಡಿ. ಹಾ, ಇಲ್ಲಿ ಸೀಲ್ಗಳನ್ನ ಹಾಕಿರ್ತಾರೆ, ಅಲ್ಲಿಂದ ಬರುವಾಗ ಸೀಲ್ಗಳನ್ನ ಮಾಡಿರ್ತಾರೆ. ಈ ತರದ ಸೀಲ್ಗಳಾಗಿರುತ್ತೆ. ಸೀಲ್ ಆಗಿ ಇದನ್ನ ಈ ರೀತಿಯಾಗಿ ಮಾಡಿ ಕಳ್ಸಿರ್ತಾರೆ. ಆದ್ರೆ ಇಲ್ಲಿ ಸೀಲನ್ನ ಓಪನ್ ಮಾಡಿ ಈ ತರದ 10 ಕಡಿಮೆ ಅಂದ್ರೂ ಇದು ಒಂದು 100-200 kg ಅಷ್ಟು ಕಬ್ಬಿಣದ ಅದಿರುಗಳೇನಿರುತ್ತೆ ಇದನ್ನ ಈ ರೀತಿಯಾಗಿ ಅನ್ಲೋಡ್ ಮಾಡ್ತಾರೆ. ಇಲ್ಲಿ ಅನ್ಲೋಡ್ ಮಾಡೋ ಮುಖಾಂತರವಾಗಿ ನೋಡಿ, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಇದನ್ನ ಅನ್ಲೋಡ್ ಮಾಡಿರ್ತಾರೆ ಅಂದ್ರೆ, ಇಲ್ಲಿ ನೋಡಿ ಯಾವ ರೀತಿಯಾಗಿ ಕಳ್ಳತನದಲ್ಲಿ ಮುಚ್ಚಿಡುವಂತಹ ಪ್ರಯತ್ನ ಇವ್ರದ್ದು ಅಂದ್ರೆ ವ್ಯಾಪಕ ಮಟ್ಟದಲ್ಲಿ ದೊಡ್ಡ ಜಾಲವಾಗಿ ಇದು ಒಂದೇ ಜಾಗ ಅಲ್ಲ, ಇದು ಒಂದೇ ಗೋಡನ್ ಅಲ್ಲ. ಈ ತರದ ಗೋಡನ್ಗಳು 7-8 ಗೋಡನ್ಗಳು ಈ ಒಂದು ರಸ್ತೆಯಲ್ಲಿವೆ. ನೋಡಿ, ಈ ತರದ ಕಬ್ಬಿಣದ ವಸ್ತುಗಳನ್ನ ಇಲ್ಲಿ ಅನ್ಲೋಡ್ ಅನ್ನ ಮಾಡಲಾಗುತ್ತೆ. ಅನ್ಲೋಡ್ ಮಾಡೋ ಮುಖಾಂತರವಾಗಿ ಇದನ್ನ ಲೋಕಲ್ ಅಲ್ಲಿ ಇರುವಂತಹ ಒಂದು ಮನೆ ಕಟ್ಟುವ ಕಾಂಟ್ರಾಕ್ಟರ್ಗಳಿಗೆ ಅವರಿಗೆ ಟ್ಯಾಕ್ಸ್ ಅನ್ನ ಇಲ್ದೇನೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ಕೊಳ್ತಾರೆ. ತೋರಿಸಿ ಇದನ್ನೆಲ್ಲ. ರಾಜ್ ನ್ಯೂಸ್ ತಂಡ ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತಹದ್ದು ಈ ಅಕ್ರಮ ದಂಧೆ ಏನು ನಡೀತಾ ಇದೆ, ಅಕ್ರಮ ದಂಧೆ ಏನು ನಡೀತಾ ಇದೆ, ಈ ದಂಧೆ ನಡೆಯುವಂತಹ ಜಾಗವನ್ನ ಇವತ್ತು ರಾಜ್ ನ್ಯೂಸ್ ನ ತನಿಖಾ ವರದಿ ತಂಡ ಏನಿದೆ ಖುದ್ದಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು. ಯಾವಾಗ ಈ ಲಾರಿ ಒಳಗಡೆ ಬಂತೋ, ನಾವು ಯಾವಾಗ ಶೂಟಿಂಗ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವೋ ಆ ಸಂದರ್ಭದಲ್ಲಿ ಡ್ರೈವರ್ ಕೂಡ ನಾಪತ್ತೆ. ಅಣ್ಣ, ಈ ಲಾರಿನ ಇದು ಲೋಡ್ ಎಷ್ಟಿದೆ ಅಣ್ಣ ಅಂದಾಜು? ಬನ್ನಿ, ನಾವು ನೋಡ್ತಾ ಇದ್ದೀವಲ್ಲ ಈ ತರದ ಲಾರಿಗಳು ಇಲ್ಲಿ ಬಂದು ಈ ಒಂದು ಶೆಡ್ಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸ್ವಲ್ಪದನ್ನ ಅಂದ್ರೆ ಕಡಿಮೆ ಅಂದ್ರೂ ಒಂದು 100 kg, 200 kg, 500 kg ಅಷ್ಟು ಒಂದೊಂದು ಲಾರಿಯಿಂದ ವಸ್ತುಗಳನ್ನ ಇಲ್ಲಿ ಕದಿಯುವ ಪ್ರಯತ್ನವನ್ನ ಮಾಡ್ತಾರೆ. ಇದೀಗ ನಾವು ನೋಡ್ತಾ ಇದ್ದೀವಿ
ದೊಡ್ಡ ಮಟ್ಟದ ಜಾಗ ಇದೇನು ಜಾಗ ನೋಡ್ತಾ ಇದೀವಿ ನಾವು ಗೌರಿಬಿದನೂರು ಮತ್ತೆ ಆಂಧ್ರದಿಂದ ಬರುವಂತ ಹೈವೇನಲ್ಲಿ ಇರುವಂತ ಜಾಗ ಇದು. ಇಲ್ಲಿ ದೊಡ್ಡ ಮಟ್ಟದ ಜಾಗ ಇದೆ. ಕಡಿಮೆ ಅಂದ್ರೂ ಇದು ಒಂದು 10 ಎಕರೆ ಅಷ್ಟು ಜಾಗ ಇದೆ ಅನ್ಕೊಂತೀನಿ. ಬಹುಶಃ ಕತ್ಲಲ್ಲಿ ನಂಗೆ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ 10 ಎಕರೆಗೂ ಹೆಚ್ಚಾಗಿದೆ ಈ ಒಂದು ಗ್ರೌಂಡ್. ಓಕೆ, ನಮಗೆ ಈಗ ಆ ಲಾರಿಗಳಿಂದ ಅನ್ಲೋಡ್ ಮಾಡ್ತಾರಲ್ವಾ, ಅಂತಹ ಕಬ್ಬಿಣಗಳನ್ನ ಈ ಒಂದು ಲಾರಿಗಳಲ್ಲಿ ಇವರು ಅಕ್ರಮವಾಗಿ ಸಾಗಿಸಿ ಮಾರಾಟ ಮಾಡ್ತಾರೆ, ತೆರಿಗೆ ವಂಚನೆಯನ್ನ ಮಾಡ್ತಾರೆ, ಹಾಗೆ ಗ್ರಾಹಕರಿಗೂ ಕೂಡ ಮೋಸ ಮಾಡ್ತಾರೆ ಅನ್ನುವಂಥದ್ದು. ನೋಡಿ, ಈ ಒಂದು ಜಾಗದಲ್ಲೂ ಸುಮಾರು ದೊಡ್ಡದಾದ ಜಾಗ ಇದು, 10 ಎಕರೆಗೂ ಮೇಲೆ ಇದೆ. ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಕಬ್ಬಿಣವನ್ನ ಇಳಿಸ್ಕೊಳ್ತಾರೆ. ಅದನ್ನು ಹಾಕಿ ನೋಡಿ, ಲಾರಿ ಓಡಾಡಿರುವಂತ ಜಾಗಗಳು ಕೂಡ ಇದೆ. ಈ ಒಂದು ಜಾಗದಲ್ಲಿ ಬಂದು ಅನ್ಲೋಡ್ ಮಾಡಿರುವಂಥದ್ದು. ನಾವು ಚಿತ್ರೀಕರಣ ಮಾಡಿದಾಗಿಂದಲೂ ಕೂಡ ಕನಿಷ್ಠ 6 ಗಾಡಿಗಳು ಬಂದು ಹೋಗಿದೆ. ಆ 6 ಗಾಡಿಗಳು ಬಂದು ಹೋಗಿರೋದು ನಾವು ಅದನ್ನು ಚಿತ್ರೀಕರಿಸಿದ್ದೀವಿ. ತದನಂತರದಲ್ಲಿ ಈಗ ಏನೋ ಒಂದು ಲಾರಿ ಬಂತು, ಆ ಲಾರಿ ಒಳಗಡೆ ಬಂದ್ಮೇಲೆ ನಾವು ಹೊರಗಡೆಯಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಆದರೆ ಹೊರಗಡೆ ಇರುವಂತಹ ಬಾಡಿಗೆ ಗುಂಡಾಗಳೇನಿದ್ದಾರೆ, ಕಾರ್ಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರಲ್ಲ, ಆ ಬಾಡಿಗೆ ಗುಂಡಾಗಳು ಮಾತ್ರ ಈ ಒಂದು ಮುಂಭಾಗದಲ್ಲಿ ಇದ್ದಾರೆ.